ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತೊಂದು ಅದ್ಭುತ ಕಥೆಯನ್ನು ನೋಡೋಣ. ಗದಾಯಿ ಎಂಬ ಚತುರ ಗದಾಧರ ಅವರೇ ರಾಮಕೃಷ್ಣ ಪರಮಹಂಸರು. ಕಲ್ಕತ್ತಾದ ಒಂದು ಹಳ್ಳಿ, ಧನಿಕ ಮನೆ, ತುಂಬ ಕೆಲಸಗಾರರು, ಎಲ್ಲರೊಂದಿಗೂ ಒರಟಾಗಿ ಮಾತನಾಡುತ್ತಿದ್ದ. ಮೈ ಮುರಿಯುವ ಹಾಗೆ ಕೆಲಸ ತೆಗೆದುಕೊಳ್ಳುತ್ತಿದ್ದ ಅವನ ಕಣ್ಣು ತಪ್ಪಿಸಿ ಯಾರೊಬ್ಬರೂ ಮನೆಯೊಳಗೆ ಬರಲು ಆಗುತ್ತಿರಲಿಲ್ಲ. ಎಲ್ಲರ ಮೇಲೆ ಅಷ್ಟೊಂದು ನಿಗಾ ಇಡುತ್ತಿದ್ದನು. ಅವನ ಹೆಸರು ದುರ್ಗಾದಾಸ್. ಕೆಲಸಗಾರರೊಂದಿಗೆ ಅಲ್ಲಿಗೆ ಒಬ್ಬ ಹುಡುಗ ಬಂದಿದ್ದ. ಅವನು ತುಂಬ ಚೂಟಿ, ಅಷ್ಟೇ ಬುದ್ಧಿವಂತಿಕೆಯಲ್ಲಿ ಕೂಡ ಚುರುಕಾಗಿದ್ದನು. ಮನಸ್ಸು ಮಾಡಿದರೆ ನಾನು ಸುಲಭವಾಗಿ ಪ್ರವೇಶ ಮಾಡಬಲ್ಲೆ ಎಂದು ಸಾಹುಕಾರನಿಗೆ ಸವಾಲು ಹಾಕಿದ ಆ ಹುಡುಗ. ಸಾಹುಕಾರನಿಗೆ ಅವನ ಮಾತು ಕೇಳಿ ಸಿಟ್ಟು ನೆತ್ತಿಗೇರಿತು. ಸಿಟ್ಟಿನಲ್ಲೇ, ಬರೀ ಬಾಯಲ್ಲೇ ಬೊಗಳೆ ಮಾತನಾಡಬೇಡ, ಬಂದು ನೋಡು ಎಂದು ಅಣಕಿಸುವ ದನಿಯಲ್ಲಿ ಮಾತನಾಡಿದ. ಎಲ್ಲರೂ ಹುಡುಗನ ಮಾತನ್ನು ಹುಡುಗಾಟಿಕೆಯೆಂದು ನಕ್ಕರು. ಆಗ ದುರ್ಗಾದಾಸನು ಕೂಡ ನಗುತ್ತಿದ್ದನು. ಎಂದಿನಂತೆ ಸಾಹುಕಾರನ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೆಯತೊಡಗಿದವು. ಅಂದು ರಾತ್ರಿ ಒಬ್ಬ ಕುಂಬಾರ ವೃತ್ತಿಯ ಹೆಂಗಸು ತಲೆಯ ಮೇಲೆ ಮಂಕರಿಗಳನ್ನು ಇಟ್ಟುಕೊಂಡು ಬಂದು ದುರ್ಗಾದಾಸನನ್ನು ಕೇಳಿಕೊಂಡಳು. ಒಡೆಯ, ವ್ಯಾಪಾರಕ್ಕೆ ಬಂದಿದ್ದೆ, ಕತ್ತಲಾಗಿ ಹೋಯಿತು. ಪಕ್ಕದ ಹಳ್ಳಿಯಿಂದ ಬಂದಿದ್ದೇನೆ. ಇವತ್ತು ಒಂದು ರಾತ್ರಿ ನಿಮ್ಮ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಉಳಿದುಕೊಂಡು ಬೆಳಗಾಗುತ್ತಲೇ ಹೊರಟು ಹೋಗುತ್ತೇನೆ. ಅವಕಾಶ ಕೊಡಿ, ಪುಣ್ಯ ಬರುತ್ತೆ ಎಂದು ಆ ಹೆಂಗಸು ಬೇಡಿಕೊಂಡಳು. ಸಾಹುಕಾರ ಗದರುತ್ತಲೇ, ಹೋಗು ಹೋಗು, ಆ ಮೂಲೆಯಲ್ಲಿ ಒರಗಿಕೊಂಡು ಬೆಳಗಾಗುತ್ತಲೇ ಇಲ್ಲಿಂದ ಜಾಗ ಖಾಲಿ ಮಾಡು ಎಂದು ಹೇಳುತ್ತಾನೆ. ಆ ಹೆಂಗಸು ಸಮಾಧಾನದ ಉಸಿರನ್ನು ಬಿಡುತ್ತಾ ತಲೆಯ ಮೇಲಿದ್ದ ಮಡಿಕೆ ಕುಡಿಕೆಗಳ ಮಂಕರಿಯನ್ನು ಕೆಳಗೆ ಇಟ್ಟು ಮೂಲೆಯಲ್ಲಿ ಒರಗಿಕೊಂಡಳು. ಮಧ್ಯರಾತ್ರಿ 12 ಗಂಟೆಯಾಯಿತು. ಹೊರಗಡೆ ಬೀದಿಯಲ್ಲಿ ಗಾಬರಿಯ ಧ್ವನಿಯಿಂದ ಕೂಗುತ್ತಾ ಬರುತ್ತಿದ್ದರು. ಲೋ ಮಗು ಗದಾಯಿ, ಎಲ್ಲಿದ್ದೀಯೋ, ಎಲ್ಲಿಗೆ ಹೋದೆಯೋ, ನಮಗ್ಯಾಕೆ ಇಷ್ಟೊಂದು ಹಿಂಸೆ ಕೊಡುತ್ತೀಯೋ ಎಂದು ಕೂಗುತ್ತಿದ್ದರು. ಒಳಗಿದ್ದ ಹೆಂಗಸಿಗೆ ಧ್ವನಿ ಕೇಳಿ ಹೃದಯ ಕಿವುಚಿದಂತಾಯಿತು. ಬಂದೆ ಅಮ್ಮ ಎನ್ನುತ್ತಾ ಸಾಹುಕಾರನ ಮುಖವನ್ನು ನೋಡುತ್ತಾ ತಾನೇ ಗೆದ್ದವನು ಎಂದು ನಗುಮುಖದಿಂದ ಹೊರಗೆ ಬಂದನು. ಆಗ ಸಾಹುಕಾರನಿಗೆ ಗೊತ್ತಾಯಿತು, ಇವಳು ಕುಂಬಾರ ಹೆಂಗಸಲ್ಲ, ಹಠತೊಟ್ಟು ಹೋದ ಆ ಹುಡುಗ ಎಂದನು. ಎಲ್ಲರೂ ಹೆಂಗಸಿನ ವೇಷದಲ್ಲಿದ್ದ ಆ ಹುಡುಗನನ್ನು ನೋಡಿ ಬಿದ್ದು ಬಿದ್ದು ನಗಲಾರಂಭಿಸಿದರು. ಈ ಗದಾಯಿ ಎಂಬ ಹುಡುಗನೇ ಗದಾಧರ. ಅಂದರೆ ಇವನೇ ಮುಂದೆ ಶ್ರೀರಾಮಕೃಷ್ಣ ಪರಮಹಂಸ ಎಂಬ ಹೆಸರಿನಿಂದ ಬೆಳಕು ಚೆಲ್ಲಿದನು. ಸ್ನೇಹಿತರೆ, ಇದರಿಂದ ತಿಳಿಯುವುದೇನೆಂದರೆ, ರಾಮಕೃಷ್ಣ ಪರಮಹಂಸರು ಬಾಲ್ಯದಲ್ಲಿ ಎಷ್ಟೊಂದು ಚತುರ ಚೂಟಿಯಾಗಿದ್ದರು ಎಂಬ ಒಂದು ಅಂಶವನ್ನು ಈ ಒಂದು ಚಿಕ್ಕ ಕಥೆಯ ಮೂಲಕ ತಿಳಿಯಬಹುದು. ಈ ಕಥೆಯ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ.